ನೋಡ ತೋರ್ಸ ಸರ್ದಿ ಆಗಿ ಮುಖ ತೋರ್ಸ ವಾಪ್ ತಗೋ ಅಂತಂದ್ರೆ ಏನು ಹೋಗ್ತೈತಿ ಇನ್ನೂ ಐತವ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನನ್ನ ಮಗ 21ನೇ ತಾರೀಕು ಹುಟ್ಟಿ 1 ತಿಂಗಳಾಯ್ತು. ಅದಕ್ಕೆ ನನ್ನ ಹಿಂತಂದು ಬರ್ರಿ ಮತ್ತು ಒಂದು ಫೋಟೋಶೂಟ್ ಮಾಡ್ಸೋಣ 1 ತಿಂಗಳದ ಅಂತಂದು. ನಮ್ಮ ಚಿನ್ನಿ ಹುಟ್ಟು 1 ತಿಂಗಳಾಗೈತಿ. ಇಬ್ಬರು 4 ದಿನ ಡಿಫ್ರೆನ್ಸ್. ಅದಕ್ಕೆ ನಾವು ಊರಿಗೆ ಹೋಗತ್ತನು ಅವ್ರದ್ದೊಂದು ಸ್ವಲ್ಪ ಅಲ್ಲೇ ಮೊಬೈಲಾಗ ಫೋಟೋಶೂಟ್ ಮಾಡ್ತೇವೆ. ಕರೆ ಸ್ವಲ್ಪ ಫೋಟೋ ಹೊಡ್ಕೊಂಡು ಎಲ್ಲ ಇಟ್ಕೊಂಡು ನೆನಪಿಗೆ ಅಂತ ಆಕಿಗೆ. ಅದಕ್ಕೆ ನಾನು ಈಗ ಜಳಕ ಎಲ್ಲ ಮಾಡಿ ರೆಡಿ ಆಗಿದ್ದನು ಮತ್ತು ಪೂಜೆ ಅಟ್ಟು ಆಗೈತಿ. ಪೂಜೆ ಎಲ್ಲ ಮಾಡಿದನು. ನಾಷ್ಟ ಏನು ಮಾಡಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ಲಘು ಹೋದನು. ಅಲ್ಲೇ ಅಕ್ಕನ ಮನ್ಯಾಗ ಮಾಡ್ತಾನು ನಾಷ್ಟ. ಅದಕ್ಕೆ ಈಗ ಟೈಮ್ ಆಗೈತಿ 9:30. ಈಗ ಹೋಗ್ತಾನೆ ಒಂದು ಅರ್ಧ ತಾಸು, ಒಂದು 20 ನಿಮಿಷ ಬೇಕಷ್ಟೆ. ಈಗ ಅವರು ಊರಿಗೆ ಬನ್ನಿ. ಈಗ ಆರಾಮಿಲ್ಲ, ಒಂದು ಸ್ವಲ್ಪ ಸರ್ದಿ ಆಗಿದ್ದಾನೆ ಅಂತೀವಿ. ಅದಕ್ಕೆ ಗುಳಿಗೆ ಎರಡು ತೊಗೊಂಬಂದನು, ವಾಪತ್ತು ಎರಡು ತೊಗೊಂಬಂದನು. ಸಂಡಿಗೆ ಸರ್ದಿ ಆಗೈತಿ ನೋಡಿ. ಏನು ಮಾಡತ್ತ ಬಿಸಿನೀರು ಕುಡೋದ ಬೆಚ್ಚಗೆ ಏರು ಅಂತಂದ್ರೆ ತಣ್ಣೀರು ಕುಡೋದ ಸರ್ದಿ ಮಾಡ್ಕೊಂಡಾಳು. ಅದಕ್ಕೆ ಈಗ ವಾಪ್ತು ಆತಾಳು. ನೋಡ ತೋರ್ಸ ಸರ್ದಿ ಆಗಿ ಮುಖ ತೋರ್ಸ ವಾಪ್ ತಗೋ ಅಂತಂದ್ರೆ ಏನು ಹೋಗ್ತೈತಿ ಇನ್ನೂ ಐತವ. ಇದು ಬೇಕಾಗಿತ್ತು ತಣ್ಣೀರು ಕೊಡೋದು, ಇಟ್ಟು ಸರ್ದಿ ಮಾಡ್ಕೋದು. 2 ಥರ ಸೋತ ವಾಪ್ ತಗೋ ಹಾಕೋನು. ಏನೋ ಹೇಳ್ತೀರಿ ಯಪ್ಪ, ಎರಡು ಶಕ್ತಿ ಇಲ್ಲಂತೆ. ಸರ್ದಿ ಫುಲ್ ಆಗೈತಿ, ಮಾತಾಡ ಬರೋದಕ್ಕೆ. ಈಗ ಊರಿಂದ ಬನ್ನಿ, ನಮ್ದು ಡಿಸ್ಕೊಂಡು ಹೋಗೈತಿ. ಅದನ್ನ ಹಚ್ಕೊಂಬರಕಟ್ಟು ಹೋಗಿನಿ. ಅವ್ರು ರೊಕ್ಕ ಕೊಟ್ಟ ಈಗ ಹಾಕಿರವ್ರ. ಫೋಟೋ ಎಲ್ಲ ಹೊಡ್ಕೊಂಬಂದ ನನ್ನ ಮಗಂದ ಒಂದು ವೆಯ್ಟ್ ಮಾಡೋಕೆ ಹೋಗಿ 1 ಮಂತ್ ಅದ. ನಮ್ಮ ಹುಡುಗರೆಲ್ಲ ಹೋಗಿ ಕಟ್ಟಿ ಕುಂತಾರಂತ. ನಾಗೆ ಫೋನ್ ಹಚ್ಚಿದೆ. ಅದಕ್ಕೆ ಮತ್ತು ನಾ ಕಟ್ಟಿಗೆ ಹೋಗೈತ್ನಿ. ಅಷ್ಟು ಅಂಗಡಿ ಬರೋ ತೆಗೆದಿಲ್ಲ. ಈಗ ಹುಡುಗರೆಲ್ಲ ಕಟ್ಟಿಗೆ ಕುಂತಾರಂತ, ಅದಕ್ಕೆ ಅಲ್ಲಿ ಹೋತ ನಾನು. ಈಗ ಫೈನಲಿ ಒಂದು 2 ಥರ ಎಡಿಟ್ ಮಾಡಿದನು ನನ್ನ ಮಗನ ಫೋಟೋ. ಇದೊಂದ ಮತ್ತು ಇದೊಂದ. ಈಗ ಮತ್ತು ಹೊರಗೆ ಹೋಗಿನ್ಲ. ಈಗ ಮತ್ತು ಮನೆಗೆ ಬನ್ನಿ. ಅಡಿಗಟ್ಟು ರೆಡಿ ಆಗೈತಿ. ಅಪ್ಪ ಅಟ್ಟು ಊಟ ಮಾಡಿದ. ಈಗ ನಾ ಊಟ ಮಾಡ್ತಾನು. ಅನ್ನ ಮತ್ತು ಇದು ಸಾರಟ್ಟು ಐತಿ. ಅದ ಕಟ್ ರೊಟ್ಟಿ ಸಜ್ಜೆ ಇದನ್ನು ಜೋಳದ ರೊಟ್ಟಿ ತಂದು ಇಟ್ಟೀನಿ.